ನಮಸ್ಕಾರ. ವನಜಾ ಮಲೆನಾಡು ಬಂದಾಯ್ತು. ಹೊಸ ವಿಡಿಯೋ ತಂದಾಯ್ತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸರಳ ಇವತ್ತು ಟಿಪ್ ಟಾಪಾಗಿ ಡ್ರೆಸ್ ಮಾಡಿಕೊಂಡು ವರ್ಧನ್ನ ಕಾಣೋದಕ್ಕೆ ಹೋಗ್ತಾ ಇದ್ದಾಳೆ. ಅಂದರೆ ವರ್ಧ 50,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಈ ಬ್ಯಾಗ್ ತಗೊಂಡ್ಬಂದು ಕೊಟ್ಟರೆ 50,000 ಕೊಡ್ತೀನಿ. ಇವಳು ಯೋಚನೆ ಮಾಡ್ತಾಳೆ, ಒಂದು ಫೇಕ್ ಬ್ಯಾಗ್ ತಗೊಂಡೋಗಿ ಕೊಟ್ಟು 50,000ನ ಇಸ್ಕೊಂಡು ಹೆಂಗೋ ಅವ್ರ ಕಡೆ ಹುಡುಗರು ಬಂದಿರ್ತಾರೆ, ವರ್ಧನ್ ಕಡೆ ಹುಡುಗರು ಬಂದಿರ್ತಾರೆ, ಅವ್ರ ಹತ್ರ ಇಸ್ಕೊಂಡು ಬಂದುಬಿಡ್ತಾಳೆ. ಬಂದು ಮನೆಗೆ ಬರಲ್ಲ, ಮಾರ್ಕೆಟ್ಗೆ ಹೋಗಿ ಮಗಳಿಗೆ ರಾಣಿಗೆ ಎಲ್ಲರಿಗೂ ಬುಕ್ಕು ಬ್ಯಾಗು, ಮಗನಿಗೆ ಒಂದು ಕಾರು ಮತ್ತು ಆ ಮಗಳಿಗೆ ಬುಕ್ಕು ಬ್ಯಾಗು ಎಲ್ಲ ತಗೊಂಡು, ರಾಣಿಗೂ ಬುಕ್ಕು ಬ್ಯಾಗು ಎಲ್ಲ ತಗೊಂಡು ಟಿಪ್ ಟಾಪಾಗಿ ಬೇಜಾನಾಗಿ ಎಲ್ಲ ತಗೊಂಡು ಬರ್ತಾಳೆ ಮನೆಗೆ. ಸತ್ಯ ಕೂತಿರ್ತಾನೆ ಚೇರ್ ಮೇಲೆ, ಏನು ಹೇಳಲ್ಲ. ಆದರೆ ಈ ದುಡ್ಡು ಎಲ್ಲಿಂದ ಬಂತು ಅಂತ ಅಂತೂ ಮಗ ಕೇಳ್ತಾನೆ. ಅಲ್ಲ ಕಣಮ್ಮ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತಮ್ಮ ನಿಂಗೆ ಅಂತ. ಅದಕ್ಕೆ ಅವಳೇನು ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಕೆಲವರಿಗೆ ದುಡಿದ್ರೆ ಹೆಂಗಸರು ಹೊಟ್ಟೆ ಉರಿ ಜಾಸ್ತಿ, ತಡ್ಕೊಳಕ್ಕೆ ಆಗಲ್ಲ ಅಂತ ಅಂದ್ಕೊಂಡು ಗಂಡನಿಗೆ ಅಂಗಿಸಿ ಮಾತಾಡಿಕೊಂಡು ಕೂತಿರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅತ್ತೆನೂ ಅಲ್ಲಿಗೆ ಬರ್ತಾಳೆ. ಅವ್ರ ಅತ್ತೆಗೆ ಖುಷಿ, ಅಂದರೆ ಅವ್ರ ಅಮ್ಮಂಗೆ, ಶರಣನ ಅಮ್ಮಂಗೆ ಖುಷಿ. ಮಗಳು ಏನೋ ಸಾಧನೆ ಮಾಡಿ ಬಂದುಬಿಟ್ಟಿದ್ದಾಳೆ ನನಗೆ ಖುಷಿ ಪಡ್ತಾಯಿದ್ದಾಳೆ. ಇವಳು ತಂದಿದ್ದೆಲ್ಲನೂ ಅವ್ರಿಗೆಲ್ಲ ಬ್ಯಾಗಲ್ಲಿ ತಗೊಂಡು ಬಂದು ಎಲ್ಲನೂ ಕೊಡ್ತಾಯಿದ್ದಾಳೆ. ಸರಿ, ರಾಣಿಗೇನು ತಂದಿಲ್ವೇನಮ್ಮ ಅಂತ ಕೇಳ್ತಾನೆ. ಆವಾಗ ತಂದಿದ್ದೀನಿ, ತರದೇ ಇರ್ತೀನ, ರಾಣಿಗೂ ತಂದಿದ್ದೀನಿ ಅಂತೇಳ್ಬಿಟ್ಟು ರಾಣಿಗೂ ಕೊಡ್ತಾಳೆ. ಅತ್ತೆ ಇದು ನನಗಾ ಅಂತ ಕೇಳುತ್ತೆ ಹುಡುಗಿ. ಹ್ಞೂ ನಿನಗೆಯಾ? ಅಯ್ಯೋ, ಅವಾಗೆಲ್ಲ ತುಂಬ ಕಷ್ಟ ಕೊಟ್ಟಿದ್ದೀನಿ, ಬೈದಿದ್ದೀನಿ, ಅಂದಿದ್ದೀನಿ, ಹಂಗೆ ಅಂದ್ಕೊಂಡು ಹಂಗೆ ಇರೋಕ್ಕಾಗುತ್ತಾ? ನೀನು ನನ್ನ ನಾದಿನಿ ಮಗಳೇ ಅಲ್ವಾ, ಅದಕ್ಕೆ ನಿನಗೆ ಕೊಡಬೇಕು ಅನ್ನಿಸ್ತು, ತಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಸರಿ ಅಂತೇಳ್ಬಿಟ್ಟು ಮಗಳಿಗೆ ಕೊಟ್ಟಿರ್ತಾಳೆ. ಮಗಳಿಗೇ ಅವಳಿಗೂ ತಂದವಳಲ್ಲ ಅಂತ ಮಗಳು ಇಷ್ಟಪ್ಪ ಆಗಿಬಿಡ್ತಾಳೆ, ನನ್ನಂಗೆ ತಂದು ಕೊಡ್ತಿದ್ದಾರಲ್ಲ ಅಂತೇಳ್ಬಿಟ್ಟು. ಆಗ ರಾಣಿನೂ ಖುಷಿ ಪಡ್ತಾಳೆ, ಮತ್ತು ಅವಳ ಮಗಳೂ ಖುಷಿ ಪಡ್ತಾಳೆ, ಅಜ್ಜಿನೂ ನಗ್ತಾ ಇರ್ತಾಳೆ. ಆವಾಗ ಅಷ್ಟೊತ್ತಿಗೆ ಇವರೆಲ್ಲ ಖುಷಿಪಟ್ಟು ಮಾತಾಡ್ತಾನೆ ಇರ್ತಾರೆ. ಇನ್ನೂ ತುಂಬ ಖುಷಿಯಾಗಿ, ಇವತ್ತು ನಾನು ಫುಲ್ಲು ಖುಷಿಯಾಗಿದ್ದೀನಪ್ಪ, ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಆಗಲೇ ಆ ಟೈಮಿಗೆ ಕರೆಕ್ಟಾಗಿ ಫೋನ್ ಮಾಡ್ತಾನೆ. ಅಷ್ಟೊತ್ತು ಖುಷಿಯಾಗಿರ್ತಾಳೆ, ಸಂತೋಷವಾಗಿರ್ತಾಳೆ, ಎಲ್ಲರ ಹತ್ರ ನಗ್ತಾ ಮಾತಾಡ್ತಿರ್ತಾಳೆ. ಗಂಡ ಏನೋ ದುಡ್ದಿಲ್ಲ, ನಾನೇ ಏನೋ ಸಾಧನೆ ಮಾಡಿದ್ದೀನಿ ನನಗೆ ಮಾತಾಡ್ತಾ ಇರ್ತಾಳೆ. ಫೋನ್ ಬಂದ ತಕ್ಷಣ ಟುಷ್ ಪಟಾಕಿ. ರಾಣಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗಿಬಿಡುತ್ತೆ. ಅತ್ತೆ ಅತ್ತೆ ಅಂತ ಕೇಳುತ್ತೆ ಆ ಹುಡುಗಿ. ಹೌದು ನಿನಗೆಯಾ ಅಂತ. ಪಾಪ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಮಾವ ಒಬ್ಬರು ಚೆನ್ನಾಗಿ ನೋಡ್ಕೋತಾರೆ ಅಂತ ಮಾವನ ಮನೇಲೇ ಇತ್ತು. ಆದರೆ ಅತ್ತೆ ಭಾಳ ಹಿಂಸೆ ಕೊಡ್ತಾಯಿದ್ಲು. ಅಷ್ಟು ಹಿಂಸೆ ಕೊಟ್ಟರು ಸಹಿಸ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು, ಕೈಲಾದ್ದು ಮಾಡಿಕೊಂಡು, ಸ್ಕೂಲಿಗೂ ಹೋಗ್ಕೊಂಡು ಹೆಂಗೋ ಮಾಡ್ಕೋತಿತ್ತು. ಅಂಥದ್ರಲ್ಲಿ ಈಗ ಬ್ಯಾಗ್ ತಂದು ಕೊಟ್ಟವಳೆ ಅಂದರೆ ಖುಷಿ ಆಗಲ್ವಾ? ಸಿಕ್ಕಾಬಟ್ಟೆ ಖುಷಿ ಪಡುತ್ತೆ ಮಗು. ಖುಷಿಪಟ್ಟು ನಾಳೆಯಿಂದ ಸ್ಕೂಲಿಗೆ ರೆಡಿ. ಹಂಗೆ ಚಿಕ್ಕ ವಿಷಯಗಳಲ್ಲೇ ಮಕ್ಕಳಿಗೆ ಮತ್ತು ದೊಡ್ಡ ಖುಷಿ ಕೊಡೋ ಅಂಥ ವಿಷಯಗಳು ತುಂಬ. ಪೆನ್ಸಿಲ್ಲು, ಬುಕ್ಕು, ಬ್ಯಾಗು ಎಲ್ಲ ನೋಡಿ ಅದಕ್ಕಂತೂ ತುಂಬಾ ಖುಷಿ ಆಯಿತು. ಮಾವನೇ ಕೊಡಿಸ್ತೀನಿ ಅಂದಿದ್ದ, ಇವತ್ತು ಕರ್ಕೊಂಡೋಗಿ ನಿನಗೆ ಕೊಡಿಸ್ತೀನಿ, ನಾಳೆ ಸ್ಕೂಲಿಗೆ ಹೋಗುವಂತೆ ಅಂತ ಹೇಳಿದ್ದ. ಅಷ್ಟರಲ್ಲಿ ಅವಳು ತಂದು ಕೊಟ್ಟವಳೆ. ಓಕೆ, ಅದು ಒಂದು ಖುಷಿ ವಿಷಯನೇ. ಆದರೆ ಆ ದುಡ್ಡು ಎಲ್ಲಿಂದ ಬಂತು ಅನ್ನೋದನ್ನು ಅದನ್ನು ಹೇಳ್ತಾ ಇಲ್ಲ. ದುಡ್ಡು ಎಲ್ಲಿಂದ ಬಂತು ಅಂತ ಒಂದು ಸಲ ಕೇಳ್ದೆ. ಅಲ್ಲ, ಇಷ್ಟೆಲ್ಲ ತರಲಿಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತ ಅದನ್ನೇನಕ್ಕೆ ಕೇಳಬೇಕು ನೀವು ಅಂತೇಳಿ ಜೋರು ಮಾಡೋಕ್ಕೆ ಶುರುವಾಗ್ತಾಳೆ ಇವಳು. ಬಜಾರಿ ಸರಳ. ಅವ್ರ ಅಮ್ಮ ಹೆಂಗೆ ಹೇಳ್ಕೊಡ್ತಾಳೆ ಹಂಗೆ ಕೇಳ್ತಾಳೆ, ಒಂದು ಚೂರು ಚೇಂಜ್ ಮಾಡ್ಕೊಳ್ಳಲ್ಲ. ಅಮ್ಮ ಹೇಳ್ಕೊಡೋದು ಮನೆಯೊಳ ಕೆಲಸ ಅಂತ ಆದಮೇಲೆ ನಾನು ಕೇಳಬಾರ್ದು ಅಂತ ಅವಳಿಗೆ ಅರ್ಥನೇ ಆಗಲ್ಲ. ಈ ನೋಡಮ್ಮ ಅದು ಹಂಗೆ ಇದು ಹಿಂಗೆ ಅಂತ ಹೇಳ್ಕೊಡೋದು, ಮತ್ತು ಆ ಅಮ್ಮ ಹೆಂಗೆ ಹೇಳ್ಕೊಡ್ತಾಳೆ ಹಂಗೆ ಕೇಳೋದು, ಇದೇ ಆಗಿದೆ ಇವಳು ಕೆಲಸಗಳು. ಆಗ ಆಮೇಲೆ
ಇದೇ ಥರ ಕೇಳ್ತಲೇ ಇರ್ತಾಳೆ ಯಾವಾಗಲೂ ಯಾವಾಗಲೂ ಮನೆಯಲ್ಲಿ ಜಗಳ ರಂಪ ಇದೇ ನಡೀತಾ ಇರುತ್ತೆ. ಈ ಕಡೆ ಆ, ಸತ್ತಿನಿಗೆ ಅನುಮಾನ, ಇಷ್ಟು ದುಡ್ಡು ಯಾರ ಹತ್ರನ ನೀನು ಮಾತಾಡ್ತಿದ್ದಲ್ಲ ಅಲ್ಲಿ, ಯಾರ ಹತ್ರ ದುಡ್ಡು ಇಸ್ಕೊತಿದ್ದೆ ಅಂತ ಕೇಳ್ತಾನೆ. ಆವಾಗ ಅವಳು ಹೇಳಲೇಬೇಕಾಗುತ್ತೆ ಇವಾಗ, ಆದರೆ ಇನ್ನೂ ಹೇಳಿಲ್ಲ. ಈಗೆಲ್ಲ ಬ್ಯಾಗು ಗೀಗು ಎಲ್ಲ ಕೊಟ್ಟ ಆಗಿದೆ. ನೀನು ಅಲ್ಲಿ ಯಾರ ಹತ್ರ ದುಡ್ಡು ಇಸ್ಕೊತಿದ್ದೆ ಅಂತ ಹೇಳ್ತಿದ್ದಾನೆ. ವರ್ಧ ಅಂತಾಳೆ, ಮತ್ತು ಅಷ್ಟಕ್ಕೆ ಸ್ಟಾಪ್ ಆಯ್ತಾಳೆ. ಇದೇ ಟೈಮಿಗೆ ಕರೆಕ್ಟಾಗಿ ಫೋನ್ ಬರುತ್ತೆ, ಆ ಫೋನ್ ಎತ್ತಲ್ಲ. ಎತ್ತಿದ್ರೆ ಯಾರ್ದು ಫೋನು ಅಂತ ಸತ್ತಿಂಗ್ ಗೊತ್ತಾಗುತ್ತೆ. ಈ ಕೆಲಸ ಬೇರೆ ಮಾಡ್ತೀಯ ಅಂತೇಳಿ ಮತ್ತೆ ವರ್ಧ ಫೋನ್ ಮಾಡ್ತಲೇ ಇದ್ದಾನೆ. ಏಕೆಂದರೆ ಅದು ಬ್ಯಾಗಲ್ಲಿ ಇದು ಏನೂ ಇಲ್ಲ, ಅವನಿಗೆ ಬೇಕಾಗಿರೋ ಮೆಮೊರಿ ಕಾರ್ಡ್ ಆ ಬ್ಯಾಗಲ್ಲಿ ಇಲ್ಲವೇ ಇಲ್ಲ. ಹಾಗಾಗ್ಬಿಟ್ಟು ಅವನಿಗೆ ಕೋಪ ಬಂದ್ಬಿಟ್ಟಿದೆ. ಇಲ್ಲಿ ಮೋಸ ಮಾಡೋದ್ಲಲ್ಲ ಸತ್ತಿನ ಹೆಂಡ್ತಿ ಅಂತ ಹೇಳ್ಬಿಟ್ಟು ಸಿಟ್ಟು ಅಂದ್ರೆ ಸಿಟ್ಟು, ಸಿಕ್ಕಾಬಟ್ಟೆ ಸಿಟ್ಟು ಬಂದ್ಬಿಟ್ಟಿದೆ. ಈಗೇನು ಮಾಡೋಕ್ಕಾಗಲ್ಲ, ದುಡ್ಡು ಕೊಟ್ಟಾಗಿದೆ. ಅವಳು ಬ್ಯಾಗ್ ಕೊಟ್ಟು ಬಂದಿದ್ದಾಳೆ, ಆಯಿತು, ಅವಳ ಕೆಲಸ ಮುಗಿದೋಯ್ತು. ಈಗ ಅವನೇನೇ ಮಾಡಿದ್ರು ಅದು ಅವಳದ್ದೇ ತಪ್ಪಾಗಿರಲ್ಲ. ಏಕೆಂದರೆ ಅವ್ನು ಬ್ಯಾಗ್ ಕೇಳಿದ್ದಕ್ಕೆ ಬ್ಯಾಗ್ ಕೊಟ್ಟ. ಅವನು ಬೇರೆ ಏನು ಹೇಳೇ ಇರಲಿಲ್ಲ. ಅಲ್ಲಿ ಬುಕ್ಕು ಪೆನ್ನು ಪೆನ್ಸಿಲ್ಲು ಏನಿದೆ ಆ ಬ್ಯಾಗಲ್ಲಿ ಹಂಗೇ ತರಬೇಕು, ಹಂಗೆ ಕೊಡಬೇಕು ಅಂದಿದ್ದ. ಅವಳು ಹಂಗೆ ಕೊಟ್ಟಳು, ಅಷ್ಟೇ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.